ಹಾಯ್ ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳಗಿನ ಶುಭೋದಯ ಎಲ್ಲರಿಗೂ. ಬನ್ನಿ, ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ಇದು ಹೂವೆಲ್ಲ ಕೀಳಬೇಕು, ಪೂಜೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಜಗ್ಲಲ್ಲಿ. ಇವಾಗ ಹೂವು ಹರ್ಕೊಳಕ್ಕೆ ಬಂದಿದ್ದೀನಿ. ನಮ್ಮ ಮನೆ ಹತ್ರನೇ ಪುಟ್ಟದಾಗಿ ಜಾಗ ಬಿಟ್ಕೊಂಡಿದ್ದೀವಿ ಮನೆ ಕಡೆಸಿಂದ. ಅದರಲ್ಲೇ ಗಿಡ ಹಾಕಿದ್ದೀವಿ, ಅದರಲ್ಲೇ ಹೂ ಬಿಡುತ್ತೆ. ಹೂವು ಹರ್ಕೊತಾ ಇದ್ದೀನಿ. ಇವಾಗ ಪೂಜೆ ಮಾಡಿ ಇವತ್ತು ಆನ್ಲೈನಲ್ಲಿ ನೋಡಿರ್ಬೋದು, ಯಾರೆಲ್ಲ ವರ್ಕೌಟ್ ಮಾಡ್ತೀರಾ, ಜಿಮ್ ಮಾಡ್ತೀರಾ, ವೀಕ್ ಆಗಿದ್ದೀವಿ, ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ಹಂಗೆ ಹಿಂಗೆ ಅನ್ನೋರು ತುಂಬ ಕಡಿಮೆ ಖರ್ಚಲ್ಲಿ ಒಂದು ಎನರ್ಜಿ ಡ್ರಿಂಕ್ಸ್ ಮಾಡಿದ್ದೀನಿ. ಅದನ್ನು ಕುಡೀರಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಇದು ಅಮೌಂಟ್ ಇದೇ ತೊಗೋಬೋದು ಅನ್ನೋರು ಮಾತ್ರ ತೊಗೋರಿ. ಅಮೌಂಟ್ ಇಲ್ಲದೆ ಕಡಿಮೆ ಮನೇಲಿರೋ ಇದರಲ್ಲೇ ಎನರ್ಜಿ ಡ್ರಿಂಕ್ ಮಾಡೋದು, ಅದು ಬೇರೆ ತೋರಿಸ್ತೀನಿ. ಇವತ್ತು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು ತೋರಿಸ್ತೀನಿ. ಹೂವು ಎಲ್ಲ ಮಲ್ಲಿಗೆ ಹೂವು ಹರ್ಕೊತಾ ಇದ್ದೀನಿ. ಮಲ್ಲಿಗೆ ಹೂವು ಚೆನ್ನಾಗಾಗಿದೆ, ಡೈಲಿ ಬಿಡುತ್ತೆ. ನಮ್ಮ ಟೆರೆಸ್ ಮೇಲೆ ಹಾಕಿದ್ವಿ, ಒಂದೇ ಒಂದು ದಾಸವಾಳ ಆಗಿತ್ತು. ಅದು ಚಿಕ್ಕದಾಗಿ ವೈಟಿಗೆ ಇದು ಬರ್ತಾಯಿದೆ, ಮೊಟ್ಟೆ ಥರ ಇಟ್ಕೊತಾ ಇದೆ. ನಾನು ಅದಕ್ಕೆಲ್ಲ ಮೆಡಿಸಿನ್ ಎಲ್ಲ ಮಾಡ್ತಿರ್ತೀನಿ. ಇವಾಗ ಟೈಮ್ ಸಿಗ್ತಾ ಇಲ್ಲ, ಮದುವೆ ಸೀಸನ್ ಅಲ್ವಾ, ಎಂಬ್ರಾಯ್ಡ್ರಿ ವರ್ಕು ಟೈಮ್ ಸರಿಯಾಗಿ ಕೊಡಬೇಕು. ಆಮೇಲೆ ಒಬ್ಬಳೆ ಮನೆ ಕೆಲಸ ಅದು ಇದು ಅಂತ ತುಂಬ ಇದಾಗುತ್ತೆ. ನಾನು ತುಳಸಿ ಗಿಡ ತೊಗೊಂಡಿದ್ದೀನಿ, ಅದನ್ನು ಹಚ್ಬೇಕು. ನಿನ್ನೆ ತುಂಬ ಮಳೆ ಬಂತು ಈ ಊರಲ್ಲಿ, ತುಂಬ 1 ಗಂಟೆ ಮೋಡ ಕಾಣಿಸ್ತಿದ್ದಿಲ್ಲ, ಅಷ್ಟೊಂದು ಮಳೆ ಬಂತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಹೂವು. ಕೈಯಲ್ಲಿ ಇಟ್ಕೊಂಡ್ರೇ ಇಡೀ ಮೈಗೆಲ್ಲ ಸುಗಂಧ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನನ್ನ ವಿಡಿಯೋದಲ್ಲಿ ನೀವು ಏನೆಲ್ಲ ನೋಡ್ಬೋದು ಅಂದರೆ, ನೇಚರ್ ವಿಡಿಯೋ ನೋಡ್ಬೋದು. ಡೈಲಿ ಕಡಿಮೆ ದುಡ್ಡಲ್ಲಿ ನಾನು ಎಷ್ಟೊಂದು ಅಮೌಂಟ್ ಸೇವ್ ಮಾಡ್ತೀನಿ. ಒಂದು ಹೂವು ತೊಗೊಳ್ಳೋದು, ಹೂವಿನ ದುಡ್ಡಾಗಿರ್ಬೋದು, ಖಾಲಿ ಹೋಟೆಲ್ ಖರ್ಚಾಗಿರ್ಬೋದು, ಖಾಲಿ ಟ್ರಾವೆಲಿಂಗ್ ಖರ್ಚಾಗಿರ್ಬೋದು, ಎಲ್ಲದನ್ನು ಯಾವ ಥರ ಉಳಿಸ್ತೀನಿ ಅನ್ನೋದನ್ನು ನಿಮ್ಗೆ ತುಂಬಾ ತೋರಿಸ್ತೀನಿ. ಬನ್ನಿ, ಎನರ್ಜಿ ಡ್ರಿಂಕಿಗೆ ಏನೇನೆಲ್ಲ ಬೇಕಂತ ನೋಡಿ. ಇಷ್ಟೆಲ್ಲ ನಾನೇನು ತುಂಬ 2000 ಎಲ್ಲ ಥರ ತೊಗೊಂಡಿದ್ದೀನಿ. 250 ಗ್ರಾಮ್ ಎಲ್ಲನೂ ತೊಗೊಂಬಂದಿದ್ದೀನಿ. ಇಲ್ಲ ಹತ್ರದಲ್ಲ ಸೂಪರ್ ಮಾರ್ಕೆಟೆಲ್ಲ ತಂದಿದ್ದೀನಿ. ಆನ್ಲೈನಲ್ಲಿ ಕಾಸ್ಟ್ಲಿ ಆಗುತ್ತೆ, ಆಮೇಲೆ ಅದು ಹೆಂಗೆಂಗೋ ಹುಳ ಹತ್ಬಿಟ್ಟಿರುತ್ತೆ. ಹಂಗಾಗಿ ನಮ್ಮ ಮನೆ ಹತ್ರ ಇರೋದನ್ನೇ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಇದು ತೊಗೊಂಡಿದ್ದೀನಿ. ಇದು ಒಣ ದ್ರಾಕ್ಷಿ ಒಂದು 15 ತೊಗೊಂಡಿದ್ದೀನಿ. ಬಾದಾಮಿ ಒಂದು 5-6 ತೊಗೊಂಡಿದ್ದೀನಿ. ಪಿಸ್ತಾ ಒಂದು 4-5 ತೊಗೊಂಡಿದ್ದೀನಿ. ಆಮೇಲೆ ಅಂಜೂರ ಕಿವಿ ಫ್ರೂಟ್ ಒಂದು ತೊಗೊಂಡಿದ್ದೀನಿ. ಆಮೇಲೆ ಸ್ವೀಟ್ ನೆಲ್ಲಿಕಾಯಿ 1-2 ತೊಗೊಂಡಿದ್ದೀನಿ. ಇದು ವಾಲ್ನಟ್ ಅಂಜೂರ ಒಂದೇ ಒಂದು ತೊಗೊಂಡಿದ್ದೀನಿ. ಇದು ಚೆರಿ, ಆಮೇಲೆ ವಾಡಂಬಿ ಇಷ್ಟು ತೊಗೊಂಡಿದ್ದೀನಿ. ನಾನು ಎಲ್ಲದನ್ನು 250 ತೊಗೊಂಬಂದರೆ ಇಡೀ ಇಬ್ಬರಿಗಂತೂ ಆರಾಮಾಗಿ ಸಾಕಾಗುತ್ತೆ. 2-3 1 ಮಂತ್ ಆರಾಮಾಗಿ ಮಾಡ್ಬೋದು. ಇಷ್ಟೆಲ್ಲ ತೊಗೊಂಡಿದ್ದೀನಿ. ಬನ್ನಿ, ಇವನ್ನೆಲ್ಲ ನೀರಲ್ಲಿ ರಾತ್ರಿ ಫಿಲ್ಟರ್ ನೀರಿನಲ್ಲಿ ನೈಟು ನೆನೆ ಹಾಕಬೇಕು. ನಾನು ನೆನೆ ಹಾಕಿದ್ದೀನಿ ನೋಡಿ, ರಾತ್ರಿ ಎಲ್ಲ ನೆನೆಯಿಟ್ಟಿದ್ದೆ ನಾನು. ಅದನ್ನು ನೆನೆಯೋಕ್ಕದು ತೋರಿಸಿಲ್ಲ, ಏನಿಲ್ಲ ಫಿಲ್ಟರ್. ಆಮೇಲೆ ಅದರಲ್ಲಿ ಇದು ಒಣ ಕರಿಸ್ತು ಇದು ಇರುತ್ತಲ್ವ, ಉತ್ತುತ್ತಿನೂ ನೆನೆ ಒಂದು 5-6 ಉತ್ತುತ್ತಿ ಹಾಕ್ಕೊಳ್ಳಿ. ಚೆರಿಸ್ ಮಾತ್ರ ನೆನೆ ಹಾಕ್ಬೇಡಿ, ಮಿಕ್ಸಿಗೆ ಹಾಕ್ಬೇಕಾದ್ರೆ ಹಾಗೆ ಹಾಕ್ಕೋಬೇಕು ಸುಲಿದು. ಚೆರಿಸ್ ಏನು ಬೇಕು ಅಂತಿಲ್ಲ. ನಾನು ಒಂದು ಪ್ಯಾಕೆಟ್ ತಂದಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನೇ ಇದು ಮಾಡ್ತಾಯಿದ್ದೀನಿ. ಫಸ್ಟ್ ನೀರು ಹಾಕ್ಕೋಬೇಡಿ, ಫಸ್ಟು ಹಂಗೆ ಹಾಕ್ಕೊಳ್ಳಿ ಇದನ್ನು. ಯಾಕಂದರೆ ಅದು ಸಣ್ಣಗೆ ಆಗೋದಿಲ್ಲ, ಯಾಕಂದರೆ ಬಾದಾಮಿ ಅದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ. ಫಸ್ಟು ಮಿಕ್ಸಿ ಜೊತೆ ಹಂಗೆ ಹಾಕ್ಕೊಂಬಿಡಿ. ಆಮೇಲೆ ಸ್ವಲ್ಪ ನುಣ್ಣಗಾದ್ಮೇಲೆ ಅದು ನೆನೆಸಿರೋ ನೀರು, ಹಾಲು, ಕೆಂಪು ಕಲ್ಸಕ್ರಿನೂ ಹಾಕಿದ್ದೀನಿ ನಾನು. ಅದ್ರಲ್ಲಿ ತೋರಿಸಿಲ್ಲ. ಇವಾಗ ಸ್ವಲ್ಪ ಪೇಸ್ಟ್ ಆಗಿದೆ ನೋಡಿ, ಪೇಸ್ಟ್ ಆಗಿಂದ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಜಾಸ್ತಿ ಇರೋರು ಹಾಕಿ, ಆದರೆ ಹಾಲು ಬೇಡ ಜಾಸ್ತಿ. ಸ್ವಲ್ಪ ಇವಾಗ ಮಿಕ್ಸಿಗೆ ಹಾಕಿದ್ದೀನಿ ನೋಡಿ. ಮಿಕ್ಸಿಗೆ 2 ಲೋಟ ಆಗಿದ್ದು, ದೊಡ್ಡ ಲೋಟಲ್ಲಿ 2 ಲೋಟ ಆಗಿದ್ದು, 2-3 ಕುಡಿಬೋದು. ಸುಮ್ಮನೆ 2 ಹಾಕಿದ್ದೀನಿ. ಇಷ್ಟಕ್ಕೆ ಒಂದು 1200-1300 ಆಗಿದೆ, ಆಗಿದೆ ದುಡ್ಡು. ಅದು ಒಂದು ತಿಂಗಳು ಆರಾಮಾಗಿ ಬರುತ್ತೆ. ಸುಮ್ಮನೆ 2 ನೆನೆ ಬೆಳಗ್ಗೆ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಕೆಂಪು ಸಕ್ಕರೆನೂ ನೆನೆ ಹಾಕಿದ್ದೆ. ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಒಂದೊಂದು ಸ್ಪೂನ್ ಜೇನುತುಪ್ಪ ಹಾಕಿ, ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲನೂ ಒಳ್ಳೆಯದು. ಬೆಲ್ಲ ಹಾಕಿ, ಇಲ್ಲ ಕೆಂಪು ಸಕ್ಕರೆ ಹಾಕಿ ನೋಡಿ. ಇಷ್ಟು ಡ್ರೈ ಫ್ರೂಟ್ಸ್ ನಾನು ಇಷ್ಟೊಂದು ಹಾಕಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು 2 ಹಾಕಿರ್ತೀನಿ. ಸುಮ್ಮನೆ ಒಂದು 8 ದ್ರಾಕ್ಷಿ, 4 ಬಾದಾಮಿ, 2 ಪಿಸ್ತಾ, 1 ಕಿವಿ ಫ್ರೂಟು, 4 ಸ್ವೀಟ್ ನೆಲ್ಲಿಕಾಯಿದು, 1 ಅಂಜೂರ, 2 ಬಾದಾಮಿ, ಇಷ್ಟೇ ಹಾಕಿರ್ತೀನಿ. ಭಾಳ ಹಾಕಿರಲ್ಲ, ತೋರ್ಸೋಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟು ಅಂದರೆ ಒಂದು 7-8 ಜನಕ್ಕೆ ಸಾಕಾಗುತ್ತೆ ಇದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲೇ ಕುಡಿದ್ರೆ ಒಳ್ಳೆಯದು. 1 ಮಂತ್ ಪೂರ್ತಿ ಖಾಲಿ ಹೊಟ್ಟೆಲಿ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಆಮೇಲೆ ಅವಲಕ್ಕಿ ಮಾಡಿದ್ದೆ, ನಾನೇ ಮಾಡಿದ್ದೆ ಉಪ್ಪಿನಕಾಯಿ. ಇದು ತುಂಬಾ ಚೆನ್ನಾಗಾಗಿದೆ, ಬೆಲ್ಲ, ಉಪ್ಪು, ಖಾರ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಅವಲಕ್ಕಿ ಮಾಡಿದ್ದೆ ಮಾರ್ನಿಂಗ್ ಟಿಫನ್ನಿಗೆ. ನೋಡಿ, ಈ ಡ್ರಿಂಕ್ಸ್ ಕುಡೀರಿ. ಈ ಡ್ರಿಂಕ್ಸ್ ಕುಡಿಯೋದ್ರಿಂದ ನೀವು ಜಿಮ್ಮಿಗೆ ಹೋಗ್ಬೇಕು, ಬಾಡಿ ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು, ದೇಹದಲ್ಲಿ ಶಕ್ತಿ ಎಲ್ಲ
ಶಕ್ತಿ ಟಾನಿಕ್ ತೊಗೋಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಈ ಥರ ಒಂದು 250 ಗ್ರಾಮ್ ಇದು ಸೂಪರ್ ಮಾರ್ಕೆಟಿಗೆ ಹೋದರೆ ಎಲ್ಲ ಥರದ್ದು ಸಿಗುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಇದೆಲ್ಲ ಅಮೌಂಟ್ ಇರೋರು, ಇಲ್ಲದೆ ಇರೋರು ಮಾಡ್ಬೋದು. ಅದೇನು 1000-1200 ಎಲ್ಲೆಲ್ಲೋ ಹಾಳು ಮಾಡ್ಕೊತೀವಿ ಅಂತ ತೊಗೊಂಬಂದು ಕಸಿ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಜಳಕ ಎಲ್ಲ ಮಾಡಿಂದ ಆರಾಮಾಗಿ ಮಾಡ್ಕೋಬೋದು. ಈ ಡ್ರಿಂಕ್ಸ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಹೆಣ್ಮಕ್ಳಿಗೆ ಕೈಕಾಲು ನೋವಿಗಂತೂ ಕುಂತ್ರನೇ ಕೈಕಾಲು ನೋವು, ಸುಸ್ತು, ಬಾಡಿ ಸುಸ್ತು ಅಂತಿದ್ದಾರೆ. ಗಂಡ್ಮಕ್ಳು ಅಷ್ಟೇ. ಇವಾಗ ಮಕ್ಕಳಿಗೆ ಓದೋಕ್ಕೆ ಬುದ್ಧಿ ಚುರುಕಾಗುತ್ತೆ ಇದನ್ನ ಕುಡಿಯೋದ್ರಿಂದ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಜಾಸ್ತಿ ಬರೀ ಹಾಲು, ಬನ್ನು, ಬ್ರೆಡ್ಡು, ಬಿಸ್ಕಿಟ್ ಇದೆಲ್ಲ ಕೊಡೋ ಬದಲು ಬೆಳಿಗ್ಗೆ ಹಿಂಗೆ ಎಷ್ಟಿಂದ ಕೊಡ್ಬೋದು ಅಂದರೆ ಮಕ್ಕಳಿಗೆ 5 ವರ್ಷ 3 ವರ್ಷ ಇದೇನು ಆಗೋದಿಲ್ಲ. 5 ವರ್ಷದಿಂದ ಅಂತ ಆರಾಮಾಗಿ ಸ್ಟಾರ್ಟ್ ಆಗ್ಬೋದು. ಸ್ವಲ್ಪ ಕೊಡ್ರಿ. ಜಾಸ್ತಿ ಅಂದರೆ SLC ಮಕ್ಕಳಿಗೆ ತುಂಬ ಕೊಟ್ರೆ ಒಳ್ಳೇದು. 9-10ನೇ ಕ್ಲಾಸ್ ಮಕ್ಕಳಿಗೆ ಎರಡೇ ಆಗಲಿ, ಎಲ್ಲದನ್ನು ಎರಡೇ. ನೀವು 250 ಗ್ರಾಮು ಎಲ್ಲ ಥರ ತೊಗೊಂಬಂದ್ರು ಅಮ್ಮಂದ್ರೆ 1000 ರೂಪಾಯಿಸಲ್ಲಿ ಎಲ್ಲ ಬರುತ್ತೆ. ಒಂದು ಮಂತ್ ಆರಾಮಾಗಿ ಇದು ಮಾಡ್ಬೋದು. ಎಲ್ಲೆಲ್ಲೋ ಹಾಳು ಮಾಡ್ಕೊತೀವಿ ಅಂತ ಇಷ್ಟನ್ನು ನೆನೆ ಹಾಕೋದು ಬೇಡ. ಸುಮ್ಮನೆ ಮಕ್ಳಿಗೆ ಒಬ್ಬರಿಗೆ ಕೊಡ್ತಿರಲಿಲ್ಲ, ಮನೆಗೆ 2-3 ಇದು ಇಷ್ಟು ಜಾಸ್ತಿ ಆಗುತ್ತೆ. ಇದು ನಾವಂತರೂ ಒಂದು 4 ಬಾದಾಮಿ, 4 ಗೋಡಂಬಿ, 4 ಪಿಸ್ತಾ, 1-2 ಸ್ವೀಟ್ ನೆಲ್ಲಿಕಾಯಿ, 1 ಕಿವಿ ಫ್ರೂಟು, 2 ವಾಲ್ನಟ್ಟು, 1 ಅಂಜೂರ, 4 ಗೋಡಂಬಿ, 7-8 ಒಣ ದ್ರಾಕ್ಷಿ, ಒಂದು ಸ್ವಲ್ಪ ಕೆಂಪು ಸಕ್ಕರೆ ನೀರಿನಲ್ಲಿ ರಾತ್ರಿ ನೆನೆ ಹಾಕಿರ್ತೀನಿ ಅಷ್ಟೇ. ಬೆಳಗ್ಗೆ ಸ್ವಲ್ಪ ಹಂಗೆ ರುಬ್ಕೊಂಡು ಆಮೇಲೆ ಒಂದು ಅರ್ಧ ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಖಾಲಿ ಹೊಟ್ಟೆಲಾಗಲಿ ಇಲ್ಲಾಂದ್ರೆ ಸ್ನಾನ ಪಾನ ಮಾಡಿ ನಿಮ್ಮದು ಅವಾಗ ಕುಡಿತೀವಿ ಅಂದರೆ ಅವಾಗಾದರೂ ಕುಡಿಬೋದು. ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ. ಜಿಮ್ಮು, ವರ್ಕೌಟು, ಬಾಡಿ ಬರಬೇಕು ಹಂಗಿಂಗಂತ ಏನೇನೋ ಟ್ರೈ ಮಾಡೋ ಬದಲು ಮನೆಯಲ್ಲಿ ಯಾರೆಲ್ಲ ಜಿಮ್ಮು ಟ್ರೈನರು ಹೋದ್ರೂ ಒಳ್ಳೆಯದು. ಓದೋರೆಲ್ಲ ಇದನ್ನು ಕುಡಿದ್ರಂತೂ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ದೇಹದಲ್ಲಿ ಶಕ್ತಿ, ನರಗಳು, ಮೂಳೆಗಳಲ್ಲಿ ಶಕ್ತಿ ಬರುತ್ತೆ. ತುಂಬ ಸ್ಟ್ರಾಂಗ್ ಆಗಿರ್ತೀರ. ಆಮೇಲೆ ಹಸಿವು ಬೆಳಗ್ಗೆ ಟಿಫನ್ ಮಾಡ್ಕೊಳಕ್ಕಾಗ್ಲಾರ್ದು ಅಂದರೆ ಇದನ್ನು ಕುಡಿಬೋದು. ಮತ್ತು ಮಾಡ್ಕೊಳ್ಳಿ ಡೈಲಿ ಒಮ್ಮೆ. ಸೂಪರ್ ಮಾರ್ಕೆಟಿಗೆ ಹೋಗಿ ಈ ಥರ ಎಲ್ಲ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಿಕ್ಸಿ ಮಾಡಿಕೊಂಡು ನಿಮ್ಮದೆಲ್ಲ ದಿನನಿತ್ಯ ಕೆಲಸ ಆಗಿಂದ ಬೆಳಗ್ಗೆ ಹೊತ್ತಲ್ಲಿ ಇದನ್ನು ಕುಡೀರಿ. ಬೇಕಾದರೆ ಟಿಫನ್ ಅಂತಕ್ಕಿಂತ ಇದು ಕುಡಿಯೋದು ಒಳ್ಳೆಯದು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ